ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಒತ್ಕೊಂಡು ಉರಿತಾ ಇದೆ ಬೆಂಕಿ. ಯಾಕೆಂದ್ರೆ ಆ ಗೊಂದಲವನ್ನ ನಿವಾರಿಸಲಾಗಿದೆ ಅನ್ನುವಂತ ರೀತಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಆದ್ರೆ ಈಗ ಮತ್ತೊಮ್ಮೆ ರೆಬಲ್ಸ್ ಗುಡುಕ್ತಾ ಇದ್ದಾರೆ ಬಿಎಸ್ವೈ ಕುಟುಂಬದ ವಿರುದ್ಧ. ಹೈಕಮಾಂಡ್ ಇನ್ನೂ ಕೂಡ ಒಂದು ನಿರ್ಧಾರಕ್ಕೆ ಬರದಿರುವಂತ ಹಿನ್ನೆಲೆಯಲ್ಲಿ, ವಿಳಂಬ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ದಿನಕ್ಕೊಂದರಂತೆ ಬೆಳವಣಿಗೆಗಳು ಆಗ್ತಾ ಇದಾವೆ. ರಾಜ್ಯ ಬಿಜೆಪಿಯಲ್ಲಿ ಸರಣಿ ಸಭೆಯನ್ನ ಮಾಡ್ತಾನೆ ಇದ್ದಾರೆ ರೆಬಲ್ ಲೀಡರ್ಸ್. ಅದರಲ್ಲೂ ನಿನ್ನೆ GM ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಯಾವ ರೀತಿಯ ವಾಗ್ದಾಳಿಯನ್ನು ಮಾಡಲಾಯಿತು ಯಡಿಯೂರಪ್ಪ ವಿರುದ್ಧ ಅನ್ನುವಂಥದ್ದು ನೋಡಿದ್ರೆ, ಯಡಿಯೂರಪ್ಪ ವಿರುದ್ಧವೇ ವಾಕ್ಪ್ರಹಾರವನ್ನು ಮಾಡಲಾಯಿತು. ಇಷ್ಟು ದಿನ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ದಂಥವ್ರು ನಿನ್ನೆಯ ಟಾರ್ಗೆಟ್ ಇದ್ದಿದ್ದು ಯಡಿಯೂರಪ್ಪ. ಪಕ್ಷ ಬಿಟ್ಟವರು ಮತ್ಯಾಕೆ ಬಂದರು ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಅರವಿಂದ್ ಲಿಂಬಾವಳಿ ಅವರು. BSY ಅವರನ್ನ CM ಮಾಡಿದ್ದೆ ನಾವು ಅಂತ ರೆಬಲ್ಸ್ ಹೇಳ್ಕೊಳ್ತಾ ಇದ್ದಾರೆ. GM ಸಿದ್ದೇಶ್ವರ್ ಅವರ ಮೇಲೆ ಹೇಳ್ತಾ ಇದ್ದಾರೆ. ಸಾರಥ್ಯ ಸಮರಕ್ಕೆ ತಟಸ್ಥ ಬಣದಿಂದಲೂ ಕೂಡ ದಾಳವನ್ನು ಮಾಡಲಾಗ್ತದೆ. ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಸೋಮಣ್ಣ ಕಣ್ಣನ್ನ ಇಟ್ಟಿದ್ದಾರೆ. HDK ಮೂಲಕ ತಂತ್ರವನ್ನ ಮಾಡ್ತಾ ಇದ್ದಾರಂತೆ, ಲಾಬಿಯನ್ನ ಮಾಡ್ತಾ ಇದ್ದಾರಂತೆ ಸೋಮಣ್ಣ. ಯಡಿಯೂರಪ್ಪ ವಿರುದ್ಧ ಅತೃಪ್ತ ಬಣದ ನಾಯಕರು ಏನೇನು ಹೇಳಿದ್ರು ಒಮ್ಮೆ ಕೇಳೋಣ. ನನಗೆ ಚೆನ್ನಾಗಿ ಗೊತ್ತಿದೆ, ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು. ಮತ್ತೆ ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರಂತ ಸಿದ್ದೇಶ್ ಅವರೇ ಹೇಳ್ಬೇಕು. ಕಾಂಗ್ರೆಸ್ಸಿನ ಮನೆ ಬಾಗ್ಲ ಬಡ್ದಿದ್ರು. ಅದನ್ನು ಯಾರಾದ್ರೂ ತಡೆದಿದ್ದಾರೆ ಅಂತ ಹೇಳಿದ್ರೆ ತಡೆಯೋದಷ್ಟೇ ಅಲ್ಲ, ನಿಮ್ಮನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಾನು ತಗೊಳ್ತೇನೆ, ಅದು ಎಷ್ಟೇ ಖರ್ಚು ಬರಲಿ ನಾನು ಮಾಡ್ತೀನಿ ಅಂತ ಪಣ ತೊಟ್ಟಿರ್ತಕ್ಕಂಥವ್ರು ಸಿದ್ದೇಶ್ ಅವರು. ಅವತ್ತು ಲೀ ಮೆರಿಡಿಯನ್ ಹೋಟೆಲ್ ನಲ್ಲಿ ಏನ್ ನಡೀತು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಬೇಕನ್ನೋದು ಕಾರಣ ಅಂತ ಹೇಳಿದ್ರೆ ಅನೇಕರಿದ್ದಾರೆ, ಅದರಲ್ಲಿ ಮುಂದಾಳತ್ವ ತೆಗೆದುಕೊಂಡಿರ್ತಕ್ಕಂಥವ್ರು ಸಿದ್ದೇಶ್ ಅವರು. ಅನ್ಯಾಯ ಮೋಸ ಬಹಳಷ್ಟು ಬೇಗ ವಿಶ್ವವನ್ನೇ ತಿರುಗಾಡ್ಕೊಂಡು ಬರ್ತದೆ. ಆದರೆ ನ್ಯಾಯ ಬಹಳ ತಡವಾಗಿ ನ್ಯಾಯಕ್ಕೆ ಜಯ ಸಿಗ್ತದೆ. ಇವತ್ತಿಲ್ಲಿರ್ತಕ್ಕಂಥವರೆಲ್ಲ ಪ್ರಾಮಾಣಿಕರು. ಅರವಿಂದ್ ಲಿಂಬಾವಳಿಯವರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು. ಇವತ್ತು ಅವರ ನಾಯಕತ್ವದಲ್ಲಿ ಇವತ್ತು ನಾವು ಪಕ್ಷವನ್ನ ಪ್ರಾಮಾಣಿಕವಾಗಿ ಸಂಘಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥವ್ರು. ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ಬೇಕು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಆಸೆಯಿಂದ ಓಟ್ ಹಾಕಿದ್ರು ಜನ. ಓಟ್ ಹಾಕಿದ್ರೆ ಎಷ್ಟು ಬಂತು? 110 ಸೀಟ್ ಬಂತು. ಬಹುಮತ ಬರಲ್ಲ ನಮಗೆ. ನಮ್ಮ ಜಿಲ್ಲೆ ಒಳಗೆ 4 ಜನ ಇಂಡಿಪೆಂಡೆಂಟ್ ಗೆದ್ದಿದ್ರು. ಬೆಳಿಗ್ಗೆ ಕರ್ಕೊಂಡು 3 ಜನ ಹೋದ್ಮೇಲೆ ಸರ್ಕಾರ ಆಯ್ತು. ಅವತ್ತು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡೋಕ್ಕೂ ಕೂಡ ನಂದು ಒಂದು ಕೊಡುಗೆ ಇದೆ. ಇವತ್ತು ನಮ್ಮ ವೇದಿಕೆಯಲ್ಲಿ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ. ಅರವಿಂದ್ ಲಿಂಬಾವಳಿ ಅಂತಂದ್ರೆ ಸಂಘಟನಾ ಚಾತುರ್ಯ ಅಂತ. ಯಾವುದೇ ವಿಷಯ ಇರ್ಬೋದು, ನಾವಾದ್ರೆ ಬಡಬಡ ಅಂತ ಮಾತಾಡ್ತೀವಿ, ಆದ್ರೆ ಅವರು ಪ್ರತಿಯೊಂದ್ರ ಬಗ್ಗೆನೂ ಹೋಮ್ವರ್ಕ್ ಮಾಡುವಂತವ್ರು. ಇನ್ನೊಬ್ರು ಸಾವುಕಾರರು ಬಂದಿಲ್ಲ ಇವತ್ತು, ರಮೇಶ್ ಜಾರಕಿಹೊಳಿ ಸಾಹೇಬ್ರು, ಕುಮಾರಣ್ಣ ಇಲ್ಲೇ ಇದ್ದಾರೆ. ಇವರ 3 ಜನ ಪ್ರಯತ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಿದೆಯಲ್ಲ, ಕೋರ್ಟ್ಗೆ ಅಪ್ರೋಚ್ ಮಾಡಿ ಇವತ್ತು CBI ಎನ್ಕ್ವೈರಿಗೆ ಕೋರ್ಟ್ ಆದೇಶವನ್ನು ಮಾಡಿದ್ರೆ ಅದಕ್ಕೆ ಅರವಿಂದ್ ಲಿಂಬಾವಳಿ ಅವರು, ಸಾವುಕಾರರು ಮತ್ತು ಕುಮಾರಣ್ಣ ಕಾರಣ. ಇವರು ಇಲ್ಲಿ ಸಂಘಟನೆ ಮಾಡ್ತೀವಿ ಅಂತ ಹೇಳ್ತಾ ನಾವು ಸಂಘಟನೆಗೋಸ್ಕರ, BJP ಸಂಘಟನೆಗೋಸ್ಕರ ದುಡಿತೀವಿ ಅಂತ ಹೇಳ್ತಾ ಯಡಿಯೂರಪ್ಪನವ್ರು ಟಾರ್ಗೆಟ್ ಮಾಡ್ತಾರೆ. ಸರ್ಕಾರ ತಂದಿದ್ದು ನಾವು, BSY ಗೆದ್ದಿದ್ದು ನಮ್ಮಿಂದ ಅಂತ ಹೇಳ್ತಾ ಪಕ್ಷಕ್ಕೆ ಮತ್ತೊಮ್ಮೆ ಥ್ರೆಟ್ಟನ್ನು ಪಾಸ್ ಮಾಡ್ತಾ ಇದಾರ ಅಂತ ಇಂಥ ಸಮಾವೇಶಗಳ ಮುಖಾಂತರ. ನಿಮಗೆ ರಾಜಕಾರಣದಲ್ಲಿ ಕೆಲವೊಂದು ಸೀಕ್ರೆಟ್ಸು, ಸ್ಟ್ರಾಟಜಿ, ಅಧಿಕಾರ ಕೊಡಿಸೋದು, ಇನ್ನೊಬ್ಬರದ್ದು ಸೋಲಿಸೋದು, ಬೇರೆ ಬೇರೆ ವ್ಯವಹಾರಿಗಳು ಬೇರೆಗಳೇ ಇರ್ತವೆ. ಅವೆಲ್ಲವೂ ಕೂಡ ಸಾಮಾನ್ಯವಾಗಿ ಯಾರು ಬಾಯಿ ಬಿಡೋದು. ಇತ್ತೀಚಿನ 10 ವರ್ಷಗಳ ನಂತರ ನೀವು 1 ದಶಕದ ರಾಜಕಾರಣ ನೋಡಿದರೆ ಆ ಸೀಕ್ರೆಟ್ಸ್ ರಿವೀಲನ್ನು ಮಾಡ್ತಿದ್ದಾರೆ. ರಾಜಕಾರಣನೇ ಆ ಥರ. ನಿಮಗೆ ಸಿದ್ದೇಶ್ವರ್, ಎಸ್ ಅಫ್ಕೋರ್ಸ್, ಅವತ್ತು 4 ಪಕ್ಷೇತರ ಶಾಸಕರನ್ನ ಕರೆತರುವಲ್ಲಿ ಅವತ್ತು ಫೈನಾನ್ಸ್ ಮಾಡಿದಂಥವ್ರು ಸಿದ್ದೇಶ್ವರು. ನಿಮಗೆ 1994ರಲ್ಲಿ ಸಿದ್ದೇಶ್ವರರ ತಂದೆ ಮಲ್ಲಿಕಾರ್ಜುನರು ಮಧ್ಯ ಕರ್ನಾಟಕದಲ್ಲಿ ದಾವಣಗೆರೆ, ಚಿತ್ರದುರ್ಗ ಸುತ್ತಮುತ್ತ ಪಕ್ಷವನ್ನು ಸಂಘಟಿಸಿದವರು ಅವ್ರ ತಂದೆ. ಯಾಕಂತೇಳಿದ್ರೆ ಅವರು ಅವತ್ತು ಹಣವಂತಿದ್ರು. ಮತ್ತು ನಿಮಗೆ ಯಡಿಯೂರಪ್ಪನಿಗೆ ಫೈನಾನ್ಸ್ ಮಾಡಿದಂಥವ್ರು ಕೂಡ ಅವತ್ತಿನ ಕಾಲದಲ್ಲೂ ಕೂಡ ಅವರು ಇದ್ದಂಥ ಅವೆಲ್ಲವೂ ಕೂಡ ಅವರು ಅನುಕೂಲವನ್ನು ಪಡೆದುಕೊಂಡಿರ್ತಾರೆ. ಮತ್ತು ಅನುಕೂಲ ಪಡೆದವ್ರಿಗೂ ಅನುಕೂಲ ಆಗಿರುತ್ತೆ. ಇವೆಲ್ಲವೂ ಕೂಡ ಸೀಕ್ರೆಟ್ಸ್. ಇವೆಲ್ಲ ರಿವೀಲ್ ಮಾಡಬಾರ್ದು. ಯಾಕಂದರೆ ನೀವು ಈಗ ನನಗೆ ಹೆಲ್ಪ್ ಮಾಡಿದರೆ ನಾನು ನಿಮಗೆ ಹೆಲ್ಪ್ ಮಾಡಿರುತ್ತೆ. ಅವತ್ತಿನ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ನನಗೆ ನೀವು ಅನಿವಾರ್ಯ ಆಗಿರ್ತಾರೆ, ನಿಮಗೂ ನಾನು ಅನಿವಾರ್ಯ ಆಗಿರ್ತೀನಿ. ಸಿದ್ದೇಶ್ವರ ಅವತ್ತಿನ ದಿನದಲ್ಲಿ ಸಹಾಯ ಮಾಡಿರುವಂಥದ್ದು ನಿಜ, ಮತ್ತು ಕುಮಾರಸ್ವಾಮಿ ಜೊತೆ ಮಾತನಾಡಿರುವಂಥದ್ದು ಸತ್ಯ. ಆದರೆ ನಿಮಗೆ BJP ಹೈಕಮಾಂಡ್ಗೆ ದೊಡ್ಡ ಥ್ರೆಟ್ ಆಗಿರ್ತಕ್ಕಂಥ ನಿಮ್ಗೆ ಯಾರಿಗೆ ಗೊತ್ತಿರಲಿ, ಈ ಹಿಂದೆ ಯಡಿಯೂರಪ್ಪನವರು ಬಿಟ್ಟು KJP ಕಟ್ಟಿದ್ರು, ಶ್ರೀರಾಮುಲು ಒಂದು ಪಾರ್ಟಿ ಕಟ್ಟಿದ್ರು. ಮತ್ತೆ ಏನಾದರೂ ಅಂಥ ಸ್ಥಿತಿ ನಿರ್ಮಾಣ ಇವರೆಲ್ಲರೂ ಒಂದಾಗಿ ಒಂದು 60-70 ಸೀಟು ಏನು ಅದು ಯಾರನ್ನಾದರೂ ಕ್ಯಾಂಡಿಡೇಟ್ಗಳನ್ನ ಹಾಕಿದರೆ BJPಲಿ ಟಿಕೆಟ್ ಸಿಗದಂಥವ್ರು
ವಿಜೇಂದ್ರ ವಿರುದ್ಧ ಅಂತವ್ರು ಎಲ್ಲರೂ ಕೂಡ ನಿಂತುಬಿಟ್ರೆ ಬಹುಶಃ ಅದು ಕಾಂಗ್ರೆಸ್ಸಿಗೂ ಮತ್ತೊಂದು ಪಕ್ಷಕ್ಕೆ ಅದು ಸಹಾಯ ಆಗುತ್ತೆ. ನಿಮಗೆ 1,000 ಓಟ್ ಇರ್ಬೋದು, 1 ಓಟಲ್ಲಿ ಇರ್ಬೋದು. 1 ಓಟು ಅಲ್ಲಿ ಗೆದ್ದಿರೋದ ಕೂಡ ನಮಗೆ ನಮ್ಮ ಮುಂದೆ ಕಣ್ಣಿರ್ತಕ್ಕಂಥದ್ದು, 1 ಓಟಲ್ಲಿ ಸೋತಿರ್ತಕ್ಕಂಥ ಕೃಷ್ಣಮೂರ್ತಿಯವರು ಕೂಡ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಹೈಕಮಾಂಡ್ಗೆ ಸಮಸ್ಯೆನೇ ಆಗ್ತಿರ್ತಕ್ಕಂಥದ್ದು. ಯಾಕೆ ಪ್ರಹ್ಲಾದ್ ಜೋಶಿನ ಇಟ್ಕೊಂಡವ್ರನ್ನೆಲ್ಲ ಸಂಧಾನ ಮಾಡ್ತಿದ್ದಾರೆ, ಎಲ್ಲರನ್ನೂ ಸಮಾಧಾನ ಮಾಡಿ ಒಟ್ಟಿಗೆ ತಗೊಂಡು ಹೋದ್ರೆ ಮಾತ್ರ ನಾವು 2028ರಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಅನ್ನೋದು ಅವರ ಲೆಕ್ಕಾಚಾರ. ಒಂದು ವೇಳೆ ಅದನ್ನು ಸಂಧಾನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದರೆ ಯತ್ನಾಳವರು ಒಂದು ಪಾರ್ಟಿ ಕಟ್ತಾರೆ. ಯತ್ನಾಳವರು ಪಂಚಮಸಾಲಿ ಮತಗಳನ್ನು ಏನೋ ಹಿಂದುತ್ವದ ಮತಗಳನ್ನ ಅಂತೇಳಿ ಈಶ್ವರಪ್ಪ ಸಾಥ್ ಕೊಟ್ಟು, ಸಿದ್ದೇಶ್ವರ ಸಾಥ್ ಕೊಟ್ಟು, ಹರೀಶ್ ಸಾಥ್ ಕೊಟ್ಟು ಅವ್ರು ಗೆಲ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಗೆಲ್ಲೋದಕ್ಕಿಂತಲೂ ಒಬ್ಬರನ್ನ ಸೋಲಿಸೋದಿದೆಯಾ ಅದು ಮುಖ್ಯ ಆಗಿರ್ತಕ್ಕಂಥ. ಹಾಗಾಗಿ ಹೈಕಮಾಂಡ್ ಕೂಡ ಆಂತರಿಕವಾಗಿ ಅಲ್ಲೊಂದು ಕಡೆ ಈ ಬೇಗುದಿ ತಡ್ಕೊಳಕ್ಕಾಗ್ತಿಲ್ಲ. ಇದು ಕಾರಣಕರ್ತ ಆಗಿರ್ತಕ್ಕಂಥ ಹೈಕಮಾಂಡ್. ಆರಂಭದಲ್ಲೇ ಚೂಟ್ ಹಾಕಿದರೆ ಇಂಥ ಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಈಗ ಒಂದು ವೇಳೆ ವಿಜೇಂದ್ರ ಅವರು ಮಾಡಿದ್ರು ಕೂಡ ಇವರು ಹೈಕಮಾಂಡ್ ಹೇಳಿದೆ ಅಂತ ಒಪ್ಕೋಬೋದು. ಆದರೆ ಚುನಾವಣೆ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡ್ಬೋದು. ಬಹುಶಃ ಇದು BJPಯ ಭಿನ್ನಮತ ಇದೆಯಲ್ಲ, ಈ ಭಿನ್ನಮತ ಇದೆಯಲ್ಲ, ಇದು ಇಲ್ಲಿಗೆ ನಿಲ್ಲಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಯಾಕಂತ ಹೇಳಿದ್ರೆ ಸೀಕ್ರೆಟ್ಸ್ನ ರಿವೀಲ್ ಮಾಡಿದರು, ನಾನೇನು ಮಾಡಿದೆ ಅನ್ನೋದನ್ನ ರಿವೀಲ್ ಮಾಡಿದರು. ಹಾಗಾಗಿ ಇವ್ರು ಯಾರು ಕೂಡ ನಿಮಗೆ 2028ರಲ್ಲಿ ವಿಜೇಂದ್ರ ಅವರ ಪಟ್ಟಾಭಿಷೇಕಕ್ಕೆ ಇವ್ರು ಯಾರೂ ತಯಾರಿಲ್ಲ. ಮತ್ತು ವಿಜೇಂದ್ರ ಅವರ ಇಡೀ ರಾಜ್ಯದ ಗೆಲ್ಲಿಸ್ಕೊಂಡು ಬಂದು ಅವರಿಗೆ ಶ್ರೇಯಸ್ ಕೊಡಲಿಕ್ಕೆ ಇವ್ರು ಯಾರೂ ತಯಾರಿಲ್ಲ. ಹಾಗಾಗಿ ಬಹುಶಃ ಇದನ್ನ BJP ಹೈಕಮಾಂಡ್ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮಧು, ಇಲ್ಲಿ ಜೋಶಿ ಸಂಧಾನ ವಿಫಲ ಆಯ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಕಾಡ್ತಾ ಇದೆ. ಬಿಕಾಸ್ ಹೈಕಮಾಂಡ್ ಹೇಳಿತ್ತು ಸಂಧಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಈ ಭಾಷಣಗಳನ್ನ ಗಮನಿಸಿದ್ರೆ ಅದೆಲ್ಲ ಯಾವುದಕ್ಕೂ ಡೋಂಟ್ ಕೇರ್ ಅಂದಂಕಿದೆ. ಮತ್ತು ಒಂದು ಕಡೆ BSYನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿದ್ರು, ಇಲ್ಲ ಅಂತಲ್ಲ. ಆದರೆ ಕೊನೆಯಲ್ಲಿ ಮಾತನಾಡ್ತಾ ಸಿದ್ದೇಶ್ವರ್ ಒಂದು ಮಾತು ಹೇಳ್ತಾರೆ, ನಾನು ಎಲ್ಲಿ ಯಡಿಯೂರಪ್ಪನವ್ರ ಜೊತೆ ವೇದಿಕೆ ಹಂಚ್ಕೊಳ್ಳಲ್ಲ ಅಂತ ಹೇಳಿದ್ದೀನಿ ಅಂತ ಹೇಳೋ ಮುಖಾಂತರ ಓಕೆ ನಾನು ಮತ್ತೊಮ್ಮೆ ಅವ್ರ ಜೊತೆ ಹೊಂದಾಗೋದಕ್ಕೆ ರೆಡಿ ಅನ್ನುವಂಥ ಮೆಸೇಜನ್ನು ಏನಾದರೂ ಪಾಸ್ ಮಾಡ್ದಂತ ಆಗಿದೆಯಾ ಅಂತ. ಸಹಜವಾಗಿ, ಯಾಕಂದರೆ ಈಗ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಎಮರ್ಜ್ ಆದರು ಅಂತಂದರೆ ಅದರಲ್ಲಿ BJPಯ ಒಳ ಒಪ್ಪಂದ ಇದೆ ಅನ್ನೋ ಒಂದು ಆರೋಪವನ್ನು ಈ ರೆಬೆಲ್ಸ್ ಟೀಮ್ ಮಾಡ್ತಾ ಇರುವಂಥದ್ದು. ಈಗ ಅಷ್ಟು ವರ್ಷದಿಂದ ಆ ಒಂದು ಕ್ಷೇತ್ರವನ್ನು ಹೋಲ್ಡಲ್ಲಿ ಇಟ್ಕೊಂಡಿದ್ದಂಥವ್ರು ಏಕಾಏಕಿ ಒಬ್ಬರು ಹೊಸದಾಗಿ ಈಗ ಸ್ವತಃ ಶಾಮನೂರು ಬಂದು ನಿಂತಿದ್ರು, ಓಕೆ ಅವರಿಗೆ ಮಹಾಸಭಾದ ಚಾರ್ಮ್ ಇತ್ತು, ಲಿಂಗಾಯತ ಸಮುದಾಯದ ಆಕ್ಸೆಸ್ಸು ಗೆದ್ದರು ಅಂತ ಹೇಳ್ಬೋದಾಗಿತ್ತು. ವೇರಾಸ್ ಪ್ರಭಾ ಮಲ್ಲಿಕಾರ್ಜುನ್ ಪಳಗಿದ ಹುಲಿ ಅಂತಿದ್ದ ಸಿದ್ದೇಶ್ವರ ಅವರು ವಿರುದ್ಧ ಗೆಲ್ತಾರೆ ಅಂತಂದರೆ ಎಲ್ಲಿ X ಫ್ಯಾಕ್ಟ್ರ್ Y ಫ್ಯಾಕ್ಟ್ರ್ ವರ್ಕ್ ಆಗಿದೆ ಅನ್ನೋಂಥದ್ದು ಯಾರಿಗಾದರೂ ಕೂಡ ಕಾಣುವಂಥ ಓಪನ್ ಸೀಕ್ರೆಟ್ಗಳು. ಸೊ ಮಹಾಸಭಾದ ಲಿಂಕು, ಲಿಂಗಾಯತ ಸಮುದಾಯದ ಲಿಂಕು ಯಾಕೆ ಬಿಟ್ಕೊಡ್ಬೇಕಾಗಿತ್ತು, ಇವರು ನಮ್ಮ ಜೊತೆ ನಿಲ್ಬಹುದಾಗಿತ್ತಲ್ವಾ ಅನ್ನೋ ಒಂದು ಆರೋಪವನ್ನು ಈಗೇನು ಮಾಡ್ತಾ ಇದ್ದಾರಲ್ಲ. ಸೊ ಆಮೇಲೆ ಒಂದು ಸಲ ಈಗ ಎಮರ್ಜ್ ಆಗಿರೋಂಥ ಪ್ರಭಾ ಮಲ್ಲಿಕಾರ್ಜುನ್ ಕಂಟಿನ್ಯೂ ಮಾಡ್ಕೊಂಡೋದ್ರೆ ಇವ್ರು ಎಲ್ಲಿ ಹೋಗ್ತಾರೆ ಅನ್ನೋಂಥ ಸಹಜ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಅವರ ಅಸ್ತಿತ್ವದ ಪ್ರಶ್ನೆಗೆ ಆ ಕ್ಷಣದ ಹೊಂದಾಣಿಕೆಗಳಿಗೆ ಈಗಲೂ ಕೂಡ ಮುಕ್ತವಾಗಿದೆ ಅನ್ನುವಂಥದ್ದು. ಸೊ ನಿಮ್ಮ ಏನು ಇಂಟರ್ನಲ್ ಒಪ್ಪಂದಗಳೇನಾದರೂ ಇದ್ದರೆ ಅದನ್ನು ಪಕ್ಕಕ್ಕಿಡಬೇಕು. ಇಲ್ಲಿ ಪಕ್ಷ ಅಥವಾ ನಮ್ಮ ಜೊತೆ ನಿಲ್ಲಬೇಕು, ನಾವು ನಿಮ್ಮ ಜೊತೆ ನಿಂತಿದ್ವಿ ಅನ್ನೋದನ್ನು ನೆನಪು ಮಾಡುವಂಥ ಪ್ರಯತ್ನದ ಭಾಗವಾಗಿ ಈ ಒಂದು ಹೇಳಿಕೆಗಳನ್ನು ಕೊಟ್ಟು ಜೊತೆಗೆ ಅಲ್ಲೊಂದು ಸಂಧಾನಕ್ಕೂ ಕೂಡ ಒಂದು ಓಪನ್ ಸ್ಟೇಜನ್ನು ಕೊಟ್ಟಿದ್ದಾರೆ. ಯಾಕಂದರೆ ಸಿದ್ದೇಶ್ವರ ಅವರು ಅನ್ಲೈಕ್ ನಿಮಗೆ ರಮೇಶ್ ಜಾರಕಿಹೊಳಿ ಅವರ ರೀತಿನೋ ಅಥವಾ ಯತ್ನಾಳ್ ರೀತಿನೋ ಅಥವಾ ಫಾರ್ ಎಕ್ಸಾಂಪಲ್ ಈಗಿರುವಂಥ ಕುಮಾರ್ ಬಂಗಾರಪ್ಪ ಅವ್ರ ರೀತಿನೋ ತುಂಬ ಸ್ಟಬ್ಬನ್ನಾಗಿ ಅಥವಾ ಏನು ರಿವೋಲ್ಟ್ ಆಗಿ ಏನೋ ಕೂತಿಲ್ಲ. ಅವರು ಸೀಸನ್ಡ್ ಪಾಲಿಟಿಷಿಯನ್ಗಳು. ಸೊ ಅವ್ರಿಗೆ ಗೊತ್ತು ಯಾವ ವಿರೋಧ ಇದ್ರೂ ಯಡಿಯೂರಪ್ಪ ಬೇಕೇ ಬೇಕು, ಯಾವಾಗ ಎತ್ತಬೇಕು ಯಾವಾಗ ತಗ್ಗಿಸ್ಬೇಕು ಅಂತ ಗೊತ್ತಿರೋದ್ರಿಂದ ಅವ್ರಿಗೆ ಗೊತ್ತಿದೆ. ಸೊ ಮುಂದಿನ ದಿನಗಳಲ್ಲಾದರೂ ಸರಿ ಮಾಡ್ಕೋಬೇಕು ಅಂತ. ಸೊ ಅವರು ಕೂಡ ಸಿದ್ದೇಶ್ವರ ಅವರು ಕೂಡ ಈ ಒಂದು ರೆಬಲ್ಸ್ಗಳ ಮನಸ್ಥಿತಿಯನ್ನು ಅಥವಾ ಈ ಒಂದು ರೆಬಲ್ಸ್ ಮೂವ್ಮೆಂಟನ್ನು ತಮಗೆ ಅಪೂರಕವಾಗಿ ಬಳಸ್ಕೊಳ್ಳೋದ್ರಲ್ಲಿ ಒಂದು ಅನುಕೂಲಕರವಾಗಿ ಏನಾದರೂ ಸಾಧ್ಯನಾ ಅಂತ ನೋಡ್ತಾ ಇದ್ದಾರೆ. ವೇರಾಸ್ ಇಷ್ಟು ದಿವಸ ವಿಜೇಂದ್ರ ಅವ್ರ ಬಗ್ಗೆ ನಮಗೆ ಆಕ್ಷೇಪ ಇತ್ತು, ಯಡಿಯೂರಪ್ಪ ಅವರ ಬಗ್ಗೆ ಅಲ್ಲ, ಅವರ ಸಂಘಟನೆ, ಅವರ ನಾಯಕತ್ವ, ಅವರ ಒಂದು ಕಾಂಟ್ರಿಬ್ಯೂಷನ್ ಅದನ್ನು ನಾವು ಡಿಸ್ಪ್ಯೂಟ್ ಮಾಡ್ತಿಲ್ಲ ಅಂತ ಎಲ್ಲ ರೆಬಲ್ಸ್ ಕೂಡ ಹೇಳ್ತಾ ಇದ್ರು. ಸ್ಟ್ರೈಟ್ ಅವೇ ಇವಾಗ BSY ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅವರಿಗೆ? ಅಫ್ಕೋರ್ಸ್ ಈಗ ಹೈಕಮಾಂಡ್ ಕೂಡ ಮನ್ನಣೆಯನ್ನು ಕೊಟ್ಟಿರುವಂಥದ್ದು ವಿಜೇಂದ್ರ ಅವರಿಗೆ ವಿಜಯೇಂದ್ರ ಯಡಿಯೂರಪ್ಪ ಅನ್ನೋ ಹೆಸರಿರೋ ಕಾರಣಕ್ಕೆ. ಅದರಲ್ಲಿ ಯಡಿಯೂರಪ್ಪ ಅನ್ನೋರನ್ನು ತೆಗೆದ್ರೆ ವಿಜೇಂದ್ರ ಏನು ಯಾರು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಮತ್ತೆ ನೀವು ಯಡಿಯೂರಪ್ಪ ಅವರ ಒಂದು ಲೆಗಸಿಯನ್ನೇ ನೀವು ಫೈನಲ್ ಅಂತ ಕನ್ಸಿಡರ್ ಮಾಡಿ ವಿಜೇಂದ್ರ ಅವರಿಗೆ ಅನುಮೋದನೆಯನ್ನು ಮುದ್ರೆಯನ್ನು ಒತ್ತುತ್ತಾನೆ ಇರ್ತೀರಿ ಅಂದರೆ ನಾವು ಯಡಿಯೂರಪ್ಪ ಅವರ ಅಸ್ತಿತ್ವ ಅಥವಾ ಯಡಿಯೂರಪ್ಪ ಅವರ ಇತಿಹಾಸವನ್ನೇ ಕೆದಕ್ತಾ ಹೋಗ್ತೀವಿ, ಯಡಿಯೂರಪ್ಪ ಅವರ ಒಂದು ಕಾಂಟ್ರಿಬ್ಯೂಷನನ್ನೇ ಕೆದಕ್ತಾ ಹೋಗ್ತೀವಿ, ಯಡಿಯೂರಪ್ಪ ಅವರ ಒಂದು ರಾಜಕೀಯ ಚರಿತ್ರೆಗಳನ್ನೇ ಅಲ್ಲಾಡಿಸ್ತಾ ಹೋಗ್ತೀವಿ ಅನ್ನೋ ಒಂದು ಮನಸ್ಥಿತಿಯ ಸಂದೇಶವನ್ನು ಈಗ ಕೊಡ್ತಾ ಇದ್ದಾರೆ ಹೈಕಮಾಂಡ್ಗೆ. ಈ ಮೂಲಕ ಮತ್ತೆ ನೀವು ಯಡಿಯೂರಪ್ಪ ಅವರ ಜಪವನ್ನು ಮಾಡೋದನ್ನು ನಿಲ್ಲಿಸಿ ಈಗ ಒಂದು ತಲೆಮಾರು ಬದಲಾಗ್ತಾ ಇದೆ, ಬದಲಾದ ತಲೆಮಾರಿಗೆ ಬದಲಾದ ವಾತಾವರಣಕ್ಕೆ ಪೂರಕವಾಗಿ ನೀವು ಸ್ಪಂದನೆಯನ್ನು ಕೊಡಿ. ಇಲ್ಲ ಅಂದರೆ ಪಟೇಲ್ ಹೇಳಿದಂತೆ ಯಡಿಯೂರಪ್ಪನ ಒಂದು ಶಕ್ತಿ KJPಯನ್ನು ಕಟ್ಟಿ BJPಗೆ ಹೆಂಗೆ ಡೆಂಟ್ ಮಾಡ್ತಲ್ಲ, ಸೊ ನಾವು ಇಂಡಿವಿಜುವಲ್ ಆಗಿ ಅಷ್ಟು ಒಬ್ಬೊಬ್ಬರೇ ಶಕ್ತಿಯುತರಲ್ಲದೆ ಇರ್ಬೋದು, ಆದರೆ ನಾವೆಲ್ಲ ಸೇರಿದಾಗ ಮತ್ತೆ ಅಂಥದ್ದೊಂದು ಇತಿಹಾಸವನ್ನು ಪುನರಾವರ್ತನೆ ಮಾಡುವಂಥ ಶಕ್ತಿ ನಮಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಪದೇ ಮನವರಿಕೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವ್ಯಾವ ರೀತಿಯಾಗಿ ಬ್ರೇಕ್ ಆಗ್ತಾರೆ ಎರಡೂ ಪಕ್ಷದವರು ಅಂತ. ಧನ್ಯವಾದ ಮಧುವಾಗಿ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ.